ಕಾಂಗ್ರೆಸ್ ದುರಾಡಳಿತದಿಂದ ಇಡೀ ರಾಜ್ಯವೇ ದಿವಾಳಿಯಾಗಿದೆ. ನಾನು ಅಹಿಂದ ಸಮಾಜವಾದಿ ಎಂದು ಹೇಳುವ ಸಿದ್ದರಾಮಯ್ಯ ದಲಿತರ ಹಣವನ್ನ ಲೂಟಿ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಿಡಿಕಾರಿದ್ದಾರೆ. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ದುರಾಡಳಿತದಿಂದ ಇಡೀ ರಾಜ್ಯವೇ ದಿವಾಳಿಯಾಗಿದೆ. ಡೆಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕ ರಾಜ್ಯ ಎಟಿಎಂ ಆಗಿದೆ. ಕಾರ್ಮಿಕ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಡೀಸೆಲ್ ನೋಡ್ರಿ, ಪೆಟ್ರೋಲ್ ನೋಡ್ರಿ, ಅದೆಲ್ಲ ಏನಪ್ಪ ಪೆಟ್ರೋಲ್ ಡೀಸೆಲ್ ಮಾಡಿದ್ರೆ ಆಟೋ ಆಡಿಸೋನು ಬೈಕ್ನಲ್ಲಿ ಎಲ್ಲಿಗೆ ಹೋಗ್ಬೇಕಪ್ಪ? ಅವ್ರ ಜೀವನ ಹೆಂಗೆ ಮಾಡಬೇಕು? ರೈತರ ಪರವಾಗಿಲ್ಲ. ನೀನು ಇವತ್ತಿನ ದಿವಸ ರೈತರು ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಯಾವ್ದು ರೈತರ ಪರವಾಗಿಲ್ಲ. ನೀನು ಹಿಂದೆ ಕುಮಾರಸ್ವಾಮಿ ಇರಬೇಕಾದ್ರೆ ಸಾಲ ಮನ್ನಾ ಮಾಡಿದ್ರು. ನೀನು ಬಡವರ ಪರವಾಗಿ ಇರ್ತೀನಿ, ನಾನು ದಲಿತರ ಪರವಾಗಿ ಇರ್ತೀನಿ ಅಂತಕ್ಕಂಥ ನೀನು ಯಾಕಪ್ಪ ಬಡವರದ್ದು ರೈತರದ್ದು ಯಾಕೆ ಸಾಲ ಮನ್ನಾ ಮಾಡೋದಿಲ್ಲ ಅಂದರೆ ಬಿಟ್ಟಿ ಬಾಗಿಲು ಮಾಡಿಬಿಟ್ಟಿದೆಯಲ್ಲ. ಬಿಟ್ಟಿ ಬಾಗಿಲಿ ದುಡ್ಡು ಜೋಡಿಸದೆ ಸಾಕಾಗಿದೆ. ಇನ್ನೇನು ರೈತರನ್ನ ದಲಿತರನ್ನ ಏನು ಉದ್ಧಾರ ಮಾಡ್ತೀಯ? ನೀನು ಏನು ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ನಾಯಕರ ದುಡ್ಡು ಮತ್ತೆ ಅದು ಯಾವುದು ಅಲ್ಲ ರೀ.